ಈಗ ಏನು ಕೇಳ್ತಾರಂದ್ರೆ ಹುಡುಗಿ ಹುಡ್ಕೊಂಡು ಏನಂತ ಕೇಳ್ತಾರೆ, ಇಲ್ಲ ಅಂತಂತೀವಿ. ಯಾವ ಹುಡುಗಿನೂ ಇಲ್ಲ, ಯಾವ ಹುಡುಗಿನೂ ಹುಡ್ಕೊಂಡಿಲ್ಲ ಅಂತಂತೀವಿ. ಅಲ್ಲೇ ಟಾಪಿಕ್ ಕ್ಲೋಸ್ ಆಗ್ಬೇಕು. ಆದರೂ ಏನು ಕೇಳ್ತಾರೆ, ಅರೇಂಜ್ ಮ್ಯಾರೇಜ್ ಆಗ್ತೀವೋ ಲವ್ ಮ್ಯಾರೇಜ್ ಆಗ್ತೀವೋ ಅಂತ. ಅಲ್ಲ, ಇದು ತಪ್ಪಿದು, ಇದು ಕೇಳಬಾರ್ದಿದ್ದು. 26 ವಯಸ್ಸು ಆದಮೇಲೆ 26, 27, 28 ವಯಸ್ಸದವರಿಗೆ ಈ ಕ್ವಶನ್ ಕೇಳೋದ ತಪ್ಪು, ಪದ್ಧತಿನ ಅಲ್ಲಿದು. ಅದೇನು ಕೇಳ್ತೀರಿ, ಇಲ್ಲ ಅಂತಂದಿವಿ, ಯಾವ ಹುಡುಗಿನೂ ಇಲ್ಲ ಅಂತಂದ್ಮೇಲೆ ಲವ್ ಮ್ಯಾರೇಜ್ ಆಗ್ತೀನ ಅಂತ ಕೇಳಿದ್ರೆ ಈಗ ಆಗ್ಲಿಕ್ಕೆ ಆಗ್ತದೆ? ಈಗ ಲವ್ ಮ್ಯಾರೇಜ್ ಆಗ್ಲಿಕ್ಕೆ ಆಗ್ತದೆ? ನಮ್ದು ಬೇರೆನೇ ಇರ್ತದೆ. ಈಗ ಸ್ಟೇಟ್ ಆಫ್ ಮೈಂಡೇ ಬೇರೆ ಇರ್ತದೆ ನಮ್ಮ ವಯಸ್ಸಾಗ. ನಮ್ದೇನೀಗ ಸ್ಟಾಕ್ಸ್ ಬಿತ್ತು ಎತ್ತು, ಪೋರ್ಟ್ಫೋಲಿಯೋ ಹೆಂಗೆ ಬಿಲ್ಡ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಎದಕ್ಕೆ ಹಾಕ್ಬೇಕು, ಹೆಂಗೆ ರೊಕ್ಕ ಮಾಡಬೇಕು, ರೊಕ್ಕ ಮಾಡೋದು ವೆಕೇಷನಿಗೆ ಹೋಗೋದು, ರೊಕ್ಕ ಮಾಡೋದು ವೆಕೇಷನ್ಗೆ ಹೋಗೋದು, ಇದೇ ತಲೆಯಾಗಿರ್ತದೆ ನಮ್ಗೆ. ರೊಕ್ಕ ಮಾಡೋದು, ಮಜಾ ಮಾಡೋದು ಒಟ್ಟು. ಈ ಟೈಮ್ದಾಗ ಮತ್ತೆ ಲವ್, ಮತ್ತು ಆ ಹುಡುಗಿ ಮತ್ತೆ ಇಂಪ್ರೆಸ್ ಮಾಡಿ, ಮತ್ತೆ ಟೆಕ್ಸ್ಟು ಕಾಲು, ಈ ಸುಡುಗಾಡು ಮಾಡ್ಲಿಕ್ಕೆ ನಮ್ಗೆ ಟೈಮು ಇಲ್ಲ, ಎನರ್ಜಿನೂ ಇಲ್ಲ. ಮತ್ತು ಅಕ್ಕಿ ಬಿಟ್ಟು ಹೋದ್ಬಿಟ್ಲ ಅಂದ್ರೆ ಆಕಿ ಈ ಟೈಮ್ದಾಗ ಲವ್ ಫೇಲಿಯರ್ ಆತಂತ ತಮ್ಮ ಯಪ್ಪು ತಲೆ ಹುಚ್ಚ ಹಿಡಿತದ ನಮಗೆ. ಅದು ತಡ್ಕೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ ನಮಗೆ. ಆ ಪ್ರೊಸೆಸ ಬೇಡ. ಈಗ ಬೇಸರ ಆಗ್ಯದ ನಮಗೀಗ, ಅದು ಬೇಡ. ಈಗೇನು ಮನ್ಯಾಗ ಹುಡುಕ್ತಾರೆ, ಚಲೋ ಹುಡುಗಿನ ಮದುವೆ ಆಗೋದು, ಸಿಂಪಲ್.